ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಇಡ್ಲಿ, ಉದ್ದಿನವಡೆ ಹಾಗೆ ಸಾಂಬಾರು ಮಾಡೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ತೊಗೋಬೇಕು. ಹಾಗೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಗಟ್ಟಿ ಅವಲಕ್ಕಿ, 1/4 ಗ್ಲಾಸ್ ಅಥವಾ 1 ಮುಷ್ಟಿಯಷ್ಟು ಸಬ್ಬಕ್ಕಿ, ಇವು ಮೂರನ್ನು ನಾವು ಬೇರೆ ಬೇರೆಯೇ ನೆನೆ ಹಾಕ್ಕೋಬೇಕು. ಈ ಪ್ರಮಾಣದಲ್ಲಿ ಹಾಕಿದ್ರೆ ಇಡ್ಲಿ ನಾವು ಸೋಡಾ ಹಾಕದೇನೆ ತುಂಬ ಮೃದುವಾಗಿ ಸ್ಪಾಂಜಿಯಾಗಿ ಇಡ್ಲಿ ನಮಗೆ ಮಾಡ್ಕೋಬೋದು. ಕರೆಕ್ಟಾಗಿದೆ, ಇದು ಪರ್ಫೆಕ್ಟ್ ಅಳತೆ. 5ರಿಂದ 6 ಗಂಟೆಗಳ ಕಾಲ ನೆಂದಿದೆ. ಇದು ಚೆನ್ನಾಗಿ 4ರಿಂದ 5 ಬಾರಿ ತೊಳೆದು ತಿಳಿಯಾಗಿ ಕಾಣೋವರೆಗೂ, ಅದರಲ್ಲಿ ಇರ್ತಕ್ಕಂಥ ಧೂಳೆಲ್ಲ ಹೋಗೋವರೆಗೂ ನಾವು ತೊಳಿಬೇಕು. ತೊಳೆದ ನಂತರ ನೆನೆ ಹಾಕ್ಕೊಂಡು 5ರಿಂದ 6 ಗಂಟೆ ಮಿನಿಮಮ್ ನೆನಿಬೇಕದು. ನೆಂದ ನಂತರ ಸಂಜೆಗೆ ನಾವು ಮೊದಲಿಗೆ ಉದ್ದಿನಬೇಳೆ ರುಬ್ಕೋಬೇಕು. ಉದ್ದಿನಬೇಳೆ ಫೈನ್ ಪೇಸ್ಟ್ ಆಗಬೇಕು. ಉದ್ದಿನಬೇಳೆ ಎಷ್ಟು ನುಣ್ಣಗೆ ರುಬ್ತೀವೋ ಇಡ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬೇರೆ ನೆನೆ ಹಾಕ್ಕೊಂಡಿದ್ದು. ನಂತರ ಅವಲಕ್ಕಿ ಸಬ್ಬಕ್ಕಿ ಸಹ ನಾನು ರುಬ್ಬಿ ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ಅಕ್ಕಿ ಫುಲ್ ಫೈನ್ ಪೇಸ್ಟ್ ಆಗೋದು ಬೇಡ, ಸ್ವಲ್ಪ ಒಂದು 80% ರುಬ್ಬಿದ್ರೆ ಸಾಕು. ಲೈಟಾಗಿ ತರಿ ಇದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಎಲ್ಲ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. 3 ಬೇರೆ ಬೇರೆ ರುಬ್ಬಿರೋದ್ರಿಂದ ನಾವು ಈಗ ಚೆನ್ನಾಗಿ ಬೆರೆಸಿ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ತಿರುಗಿಸ್ಬೇಕು. ಸಾಟಿ ಕೊಡೋ ಥರ ಚೆನ್ನಾಗಿ ತಿರುಗಿಸಿ ನಾವು ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಇಡೀ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಬೆಳಗ್ಗೆ ನೋಡಿ ಈ ರೀತಿ ಉಬ್ಬಿ ಬಂದಿದೆ. ಇಡ್ಲಿ ಹಿಟ್ಟು ಈ ರೀತಿ ಉಬ್ಬಗಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಹಾಗೆ ಇಡ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಈ ರೀತಿ ಉಬ್ಬಿಲ್ಲ ಅಂದರೆ ಆ ಇಡ್ಲಿ ಅವತ್ತು ನೀವು ಹಾಕೋದೇ ಬೇಡ. ಇನ್ನೊಂದು ದಿನ ಫ್ರಿಡ್ಜಲ್ಲಿಟ್ಟರೆ ಮಾರನೇ ದಿನ ಕರೆಕ್ಟಾಗಿ ಬಂದಿರುತ್ತೆ. ಚಳಿಗಾಲದಲ್ಲೆಲ್ಲ ಸ್ವಲ್ಪ ಹುಳಿ ಬರೋದು ಲೇಟು, ಹಾಗಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಮಿಕ್ಸ್ ಮಾಡಿಡ್ತೀನಿ. ಈಗ ಸಾಂಬಾರಿಗೆ ಪುಡಿ ಹುರ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕಿ 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇನ್ನೇನಿದು ಬೇಳೆಗಳು 2 ಫ್ರೈ ಆಯಿತು ಅನ್ನೋ ಸಮಯದಲ್ಲಿ ನಾವು 1.5 ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ 3 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ಇವೆರಡನ್ನೂ ಸಹ ಅದರ ಜೊತೆನೇ ಫ್ರೈ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು, ಚೆನ್ನಾಗಾಗುತ್ತೆ. ಇಲ್ಲಿ ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿ, 6 ಸೇಲಮ್ಮು, ಒಂದು 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ಒಣಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪು ನಾನು ಇಲ್ಲಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ, ಅದು ಮೊದಲು ಹಾಕೋದು ಮರ್ತೋಗಿತ್ತು. ಹಾಗಾಗಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ ನಂತರನೇ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಫ್ ಮಾಡಬೇಕು. ತಣ್ಣಗಾದ ನಂತರ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಕೊನೆಯಲ್ಲಿ ಇಂಗನ್ನು ಸಹ ಹಾಕ್ತೆ ನಾನು. ಈಗ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಫ್ರೆಶ್ಶಾಗಿ ಪುಡಿ ಮಾಡಿ ನಾವು ಸಾಂಬಾರು ಮಾಡೋದ್ರಿಂದ ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಒಂದು 4 ಸ್ಪೂನಷ್ಟು ನಾವು ಮಾಡ್ಕೊಂಡಿರ್ತಕ್ಕಂಥ ಪುಡಿಯನ್ನು ಮತ್ತು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರೋಣ. ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಅದೇ ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಈರುಳ್ಳಿನ ಇಲ್ಲಿ 2 ಗೆಡ್ಡೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ, ದಪ್ಪ ದಪ್ಪ. ಸಣ್ಣ ಈರುಳ್ಳಿ ಬರುತ್ತಲ್ಲ, ಅದಿದ್ದರೂ ಸಹ
ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಂಗನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಆಗೋದು ಬೇಡ ಈರುಳ್ಳಿ. ಒಂದು ಚಿಟಿಕೆ ಅರಿಶಿಣ ಹಾಕಿ ಒಂದೆರಡು ಸಾರಿ ಈ ರೀತಿ ಕೈ ಆಡಿಸಿದ ನಂತರನೇ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು ದಪ್ಪ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ. ಟೊಮೊಟೊನು ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಒಂದು 2-3 ಸರಿ ಕೈ ಆಡಿಸಿ ಸ್ವಲ್ಪ ತಿರುಗಿಸಿದ ನಂತರ ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ನಾನು ನೆನೆ ಹಾಕಿದ್ದೆ, ಕಿವುಚಿ ರಸ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕುದಿಯೋದಕ್ಕೆ ಬಿಡೋಣ. ಕುದಿಯೋಕ್ಕೆ ಶುರುವಾದಾಗ ಇಲ್ಲಿ 1 ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ಇನ್ನೂ ಅರ್ಧ ಸ್ಪೂನ್ ಸೇರಿಸಿದ್ರೂ ಚೆನ್ನಾಗಿರುತ್ತೆ. ಈ ಬಟ್ಲಲ್ಲಿ ನಾನು 3/4 ಅಳತೆ ತೊಗರಿಬೇಳೆ ಹಾಗೆ 1/4 ಅಳತೆ ಹೆಸರುಬೇಳೆನ ನಾನು ಒಂದು ಕುಕ್ಕರ್ಗೆ ಹಾಕಿ ಬೇಯಿಸಿ ನುಣ್ಣಗೆ ಮಸ್ಕೊಂಡು ತೊಗೊಂಡಿದ್ದೆ. ಅದನ್ನು ಸಹ ಈ ಕುದೀತಾ ಇರೋ ಮಸಾಲೆ ಜೊತೆ ಸೇರಿಸ್ಕೊಳ್ಳೋಣ. ಮತ್ತು ನಾವು ಮಾಡ್ಕೊಂಡಿರ್ತಕ್ಕಂಥ ಪುಡಿಯನ್ನು ನಾವು ರುಬ್ಕೊಂಡಿದ್ವಲ್ಲ ಜಾರಲ್ಲಿ, ನುಣ್ಣಗೆ ರುಬ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಈಗ. ಮತ್ತು ಅದೇ ಜಾರಿಗೆ ನೀರು ಹಾಕ್ಕೊಂಡು ಉಳಿದಿರ್ತಕ್ಕಂಥ ಮಸಾಲೆನೂ ಸಹ ಸೇರಿಸ್ಕೊಳ್ಳೋಣ. ಈ ಸಮಯದಲ್ಲಿ ನಮಗೆ ನೀರು ನೋಡಿಕೊಂಡು ಸಾಂಬಾರನ್ನ ತಿಕ್ನೆಸ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀರನ್ನು. ಸ್ವಲ್ಪ ಲೈಟಾಗಿ ತೆಳ್ಳಗಿದ್ದರೆ ಕುದ್ದು ಕರೆಕ್ಟಾಗಿ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 5-10 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಈ ರೀತಿ ಘಮ ಘಮ ಅನ್ನೋ ಮದುವೆ ಮನೆಗಳಲ್ಲಿ ಮಾಡೋ ಥರ ಸಾಂಬಾರು ರೆಡಿಯಾಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸಿ ಸ್ಟವ್ ಆಫ್ ಮಾಡಿದ್ರೆ ಸಾಂಬಾರು ರೆಡಿ. ಈಗ ಉದ್ದಿನವಡೆ ಮಾಡೋದಕ್ಕೆ ನಾನು 2 ಗ್ಲಾಸ್ ಉದ್ದಿನಬೇಳೆನ ರಾತ್ರಿಯೇ ನೆನೆ ಹಾಕ್ಕೊಂಡಿದ್ದೆ, ಬೆಳಗ್ಗೆ ರುಬ್ಬಿಟ್ಕೊಂಡಿದ್ದೀನಿ. ಅದು ರುಬ್ಬಬೇಕಾದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸಿ ನಾವು ರುಬ್ಬಿದ್ರೆ ಜಾರ್ ಹೀಟ್ ಆಗೋದಿಲ್ಲ, ಹಾಗೆ ತುಂಬ ಚೆನ್ನಾಗಿ ಉಬ್ಬಿಗೆ ಬರುತ್ತೆ. ಅದಕ್ಕೆ 5 ಮೆಣಸಿನ್ಕಾಯಿ ನಾನು ರೌಂಡಾಗಿ ಸಣ್ಣಗೆ ಹೆಚ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹೆಚ್ಚಿ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಚಿಟಿಕೆ ಸೋಡಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ವಡೆಗೆ ಎಣ್ಣೆ ಕಾಯೋಷ್ಟರಲ್ಲಿ ನಾವಿಲ್ಲಿ ಈ ಕಡೆ ಇಡ್ಲಿ ಇಟ್ಕೊಳ್ಳೋಣ. ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ನಂತರ ಸಂಪನ್ನೆಲ್ಲ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಹಾಗೆ ಕಾಯಕ್ಕಿಟ್ಟಿದ್ದೆ ನಾನು. ಇಡ್ಲಿ ಪಾತ್ರೆಗೆ ಇಟ್ಟಿದ್ದನ್ನು 10 ನಿಮಿಷಗಳ ಕಾಲ ಇಡ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಇಡ್ಲಿನ ಲೋ ಫ್ಲೇಮಲ್ಲಿ ಬೇಯಿಸಬಾರ್ದು. ಹೈ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಿದ್ರೆ ಸಾಕು, ತುಂಬಾ ಬೇಯಿಸ್ಕೋಬಾರ್ದು ಇಡ್ಲಿ. ನಂತರ ಇಲ್ಲಿ ಎಣ್ಣೆ ಕಾದಿದೆ. ಉದ್ದಿನವಡೆ ಹಾಕೋದಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೋಬೇಕು. ಒಂದೊಂದು ಸಾರಿ ಕೈ ಅದ್ಕೊಂಡು ನೀರಲ್ಲಿ ಉದ್ದಿನ ಹಿಟ್ಟನ್ನ ಒಂದು ರೌಂಡಿಗೆ ಇಷ್ಟು ತೊಗೊಂಡು ಮಧ್ಯದಲ್ಲಿ ಒಂದು ಬೆರಳಿಟ್ಟರೆ ಈ ರೀತಿ ಬಿಡುತ್ತೆ. ಪ್ರತಿ ಸರಿ ನೀರು ಮಾಡ್ಕೊಳ್ಳೋದ್ರಿಂದ ಉದ್ದಿನ ಹಿಟ್ಟು ಕೈಗೆ ಅಂಟೋದಿಲ್ಲ, ನೀಟಾಗಿ ಜಾರುತ್ತೆ ಅನ್ನೋದಕ್ಕೋಸ್ಕರ. ಈಗ ನೋಡಿ ಉದ್ದಿನವಡೆನೂ ಸಹ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಆಯಿತು. ಸಾಕಿಷ್ಟಾದರೆ ಕ್ರಿಸ್ಪಿಯಾಗಿರ್ತಕ್ಕಂಥ ರುಚಿಯಾದಂತಹ ಉದ್ದಿನವಡೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನೋಡಿ ಇಲ್ಲಿ ಈ ಕಡೆ ಇಡ್ಲಿನೂ ಸಹ ಆಯಿತು. ಎಷ್ಟು ಉಬ್ಬಿ ಬಂದಿದೆ ನೋಡಿ, ಸೋಡಾ ನಾನು ಹಾಕೇ ಇಲ್ಲ, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿ ಅಳತೆ ನಾವು ಕರೆಕ್ಟಾಗಿ ಹಾಕಿ ಎಲ್ಲನೂ ನೆನೆಸ್ಕೊಂಡ್ರೆ ಸೋಡಾ ಹಾಕೋ ಪ್ರಮೇಯನೇ ಬರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹತ್ತಿ ಥರ ಇದೆ ಇಡ್ಲಿ ಸಾಫ್ಟಾಗಿ. ಈಗ ಡಿಶ್ ಔಟ್ ಮಾಡಿ ಸಾಂಬಾರು ಹಾಕೋಣ. ನೋಡಿ ಸಾಂಬಾರು ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ಸಾಂಬಾರು, ಇಡ್ಲಿ ವಡೆ ಸಾಂಬಾರು ಥರನೇ ಇದೆ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಈ ರೀತಿ ಮಾಡಿ ನೋಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ನಮಸ್ಕಾರ.